ಇಷ್ಟೇ ಅಲ್ಲ, ಈ ಸಂಕ್ರಾಂತಿ ಹಬ್ಬ ಬರ್ಮಾದಲ್ಲಿ ಆಚರಣೆ ಮಾಡ್ತಾರೆ, ವಿಯೆಟ್ನಾಂ ಅಲ್ಲಿ ಆಚರಣೆ ಮಾಡ್ತಾರೆ, ಥಾಯ್ಲ್ಯಾಂಡ್ ಅಲ್ಲಿ ಆಚರಣೆ ಮಾಡ್ತಾರೆ. ಅಷ್ಟು ಇತಿಹಾಸ ಇರುವಂತಹ ಹಬ್ಬ ಈ ಮಕರ ಸಂಕ್ರಾಂತಿ ಹಬ್ಬ. ಒಂದು ಕಡೆ ಇದಕ್ಕೆ ಬೇರೆ ಬೇರೆ ಸಿಗ್ನಿಫಿಕೆನ್ಸ್ ಇದೆ. ಆದ್ರೆ ನಾವು ಯಾಕೆ ಈ ಹಬ್ಬವನ್ನ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಪ್ರತಿ ವರ್ಷ ನಮ್ಮ ಹಳ್ಳಿಯ ಸಂಸ್ಕೃತಿ ಇವೆಲ್ಲವೂ ಕೂಡ ನಮ್ಮ ಸಂಕ್ರಾಂತಿ ಹಬ್ಬದಲ್ಲಿದೆ, ಸುಗ್ಗಿ ಹಬ್ಬದಲ್ಲಿದೆ. ಸೊ ನಾವು ಈ ಸುಗ್ಗಿ ಹಬ್ಬ ಮಾಡೋದಕ್ಕೆ ಮುಖ್ಯ ಕಾರಣ, ನಾವೆಲ್ಲ ಇವತ್ತು ಬೆಂಗಳೂರಲ್ಲಿದ್ದೇವೆ, ಎಲ್ಲೆಲ್ಲೋ ಏನೇನೋ ಮಾಡ್ತಾ ಇದ್ದೇವೆ, ಎಲ್ಲೆಲ್ಲಿಗೋ ಬೆಳೆದು ಹೋಗಿದ್ದೇವೆ. ಬೆಂಗಳೂರು ಅಂದ್ರೆ ಇವತ್ತು ಸಿಲಿಕಾನ್ ವ್ಯಾಲಿ ಅಂತಾರೆ, IT ಸಿಟಿ, BT ಸಿಟಿ, ಸ್ಟಾರ್ಟ್ಅಪ್ ಕ್ಯಾಪಿಟಲ್, ಎಲ್ಲಾ ಕ್ಯಾಪಿಟಲ್ ಆಗಿದೆ. ಆದ್ರೆ ನಾವು ಯಾರು ಮರೆಯೋ ಹಾಗಿಲ್ಲ, ನಾವೆಲ್ಲರೂ ಮೂಲ ಹಳ್ಳಿಗಳಿಂದ ಬಂದವರು, ವ್ಯವಸಾಯದಿಂದ ಬಂದವರು. ನಾವೆಲ್ಲ ನಮ್ಮ ಭೂಮಿ ಅಂದ್ರೆ, ನಮ್ಮ ಮಣ್ಣು ಅಂದ್ರೆ, ಆ ಎಲ್ಲಾನು ಕೂಡ ನಮ್ಮ ಸಂಕ್ರಾಂತಿ ಹಬ್ಬದಲ್ಲಿ ಇದೆ. ಸಂಕ್ರಾಂತಿ ಒಂದ್ ಕಡೆ ಕೆಲವರು ರಿಲಿಜಿಯಸ್ ಫೆಸ್ಟಿವಲ್ ಇರಬಹುದು, ಆದ್ರೆ ನಾನು ರೈತ ಕುಟುಂಬದಿಂದ ಬರೋನು, ನಮಗೆ ಇದು ರೈತರ ಹಬ್ಬ. ಇದು ಯಾಕೆ ಅಂದ್ರೆ ಮಳೆಗಾಲದಲ್ಲಿ ಬೆಳೆ ಇಟ್ಟು ಆ ಬೆಳೆ ಕೈಗೆ ಬಂದು ಆ ಬೆಳೆಯನ್ನ ಕಟಾವು ಮಾಡಿ ಅಂದ್ರೆ ಹಾರ್ವೆಸ್ಟ್ ಮಾಡಿ, ಈ ವರ್ಷದ ಹೊಸ ಹಾರ್ವೆಸ್ಟ್ ಅನ್ನ ಮನೆ ಮುಂದೆ ರಾಶಿ ಹಾಕಿ ಆ ರಾಶಿಗೆ ಪೂಜೆ ಮಾಡಿ, ಆ ರಾಶಿ ಜೊತೆಗೆ ನಮ್ಮ ಎತ್ತುಗಳಿರ್ಬೋದು, ವ್ಯವಸಾಯಕ್ಕೆ ಬೇಕಾಗಿರೋ ಎಲ್ಲ ಇಂಪ್ಲಿಮೆಂಟ್ಸ್ ಇರ್ಬೋದು, ಅವಕ್ಕೆಲ್ಲ ಪೂಜೆ ಮಾಡಿ ಆ ಬೆಳೆ ನಮ್ಗೆ ಕೊಟ್ಟು ಸಾಕ್ತಾ ಇರೋದು ಈ ಭೂಮಿಯ ತಾಯಿ. ಆ ಭೂಮಿಯ ತಾಯಿಗೆ ಧನ್ಯವಾದ. ಹಾಗೆ ನಾವು ಬೆಳೆ ಇಡ್ಲಿಕ್ಕೆ ಸಾಧ್ಯ ಆಗ್ತಾ ಇದ್ರೆ ಅಂದ್ರೆ ಅದು ನಮ್ಮ ಪರಿಸರದಿಂದ ಸಾಧ್ಯ ಆಗ್ತಾ ಇದೆ. ಮಳೆ ಬಂದ್ರೆ ಚೆನ್ನಾಗಿದ್ರೆ ಮಾತ್ರ ನಾವು ಬದುಕಲಿಕ್ಕೆ ಸಾಧ್ಯ. ನಮ್ಮ ಇಡೀ ಪರಿಸರಕ್ಕೆ, ಭೂಮಂಡಲಕ್ಕೆ ಧನ್ಯವಾದ ಹೇಳಿ ಆ ನಂತರ ಹೊಸ ಬೆಳೆಯನ್ನ ನಾವು ಮನೆ ಒಳಗಡೆ ತಗೊಂಡು ಬರ್ತೇವೆ. ತಮಿಳುನಾಡಿನಲ್ಲಿ ಪೊಂಗಲ್ ಮಾಡ್ತಾರೆ. ಇವತ್ತಿನ ದಿನ ಅವರು ಪೊಂಗಲ್ ಮಾಡುವಾಗ ಮೊದಲು ಏನ್ ಮಾಡ್ತಾರೆ ಅಂದ್ರೆ, ಹೊಸ ಭತ್ತ ಅಂದ್ರೆ ಅಕ್ಕಿ ಮನೆಗೆ ತೆಗೆದುಕೊಂಡು ಬರ್ಬೇಕು ಅಂದ್ರೆ ಇವತ್ತು ಮಾತ್ರ ಅವರು ಮನೆ ಒಳಗಡೆ ಅಕ್ಕಿಯನ್ನ ತಗೊಂಡು ಬರ್ತಾರೆ. ಆ ಹೊಸ ಅಕ್ಕಿಯಲ್ಲಿ ಹೊಸ ಬೆಲ್ಲ ಹಾಕಿ ಅದನ್ನ ಪೊಂಗಲ್ ಆಗಿ ಮಾಡಿ ಆ ಪಾತ್ರೆಯನ್ನ ಉಕ್ಕರಿಸಿ ಆಮೇಲೆ ಅದರಲ್ಲಿ ಪೊಂಗಲ್ ತಿಂದು ಸಿಹಿ ಮುಖಾಂತರ ಈ ವರ್ಷದ ಆರಂಭವನ್ನ ಮಾಡ್ತಾರೆ. ಒಂದು ಕಡೆ ಪೊಂಗಲ್ ಆದ್ರೆ ಇನ್ನೊಂದು ಕಡೆ ನೀವು ಕರ್ನಾಟಕ ತೆಗೆದುಕೊಳ್ಳಿ, ಆಂಧ್ರ ತೆಗೆದುಕೊಳ್ಳಿ, ನೀವು ಗುಜರಾತ್ಗೆ ಹೋಗಿ, ಹಿಮಾಚಲ್ ಪ್ರದೇಶ್ಗೆ ಹೋಗಿ, ವೆಸ್ಟ್ ಬೆಂಗಾಲ್ಗೆ ಹೋಗಿ, ಈ ಹಬ್ಬದಲ್ಲಿ ನಾವೆಲ್ಲರೂ ಕೂಡ ಎಳ್ಳು ಮತ್ತೆ ಬೆಲ್ಲ ಇವೆರಡನ್ನು ನಾವು ತಿಂತೇವೆ. ಯಾಕೆ ಅಂದ್ರೆ ಎಳ್ಳು ಬೆಲ್ಲ ಎರಡೂ ಕೂಡ ದೇ ಆರ್ ಎ ಸಿಂಬಲ್ ಆಫ್ ಪೀಸ್ ಅಂಡ್ ಜಾಯ್. ಪೀಸ್ ಅಂಡ್ ಜಾಯ್. ಸೊ ಈ ಹೊಸ ವರ್ಷದಲ್ಲಿ ಎಲ್ಲರಿಗೂ ಕೂಡ ಜೀವನದಲ್ಲಿ ಶಾಂತಿ ಇರಬೇಕು, ಜೀವನದಲ್ಲಿ ಸಂತೋಷ ಇರಬೇಕು. ಆ ಕಾರಣಕ್ಕೆ ನಾವು ಎಳ್ಳು ಬೆಲ್ಲನ ತಿಂತೇವೆ. ಆ ತರಹ ಇಟ್ ಈಸ್ ಅ ಫೆಸ್ಟಿವಲ್ ಸಿಂಬಾಲಿಕ್ ಆಫ್ ಅವರ್ ರೂಟೆಡ್ ಕಲ್ಚರ್ ಫ್ರಮ್ ವಿಚ್ ವಿ ಆಲ್ ಕಮ್. ಆದ್ರೆ ಇವತ್ತು ಬೆಂಗಳೂರಿಗೆ ಬಂದು ನಮ್ಮ ಇದ್ದೇವೆ, ಆದ್ರೆ ಮುಂದೆ ಹೋಗುವಾಗ ನಾವು ಎಲ್ಲಿಂದ ಬಂದಿದ್ದೇವೆ, ನಮ್ಮ ಹಿನ್ನೆಲೆ ಏನು ಅನ್ನೋದು ಮರ್ತು ಬಿಟ್ರೆ ನಾಳೆ ನೀವು ಯಾರು ಅಂತ ಕೇಳಿದಾಗ ನಾವು ಯಾರು ಅಂತ ನಮ್ಗೆ ಗೊತ್ತಿರೋದಿಲ್ಲ. ಆ ರೀತಿ ಆಗಬಾರದು. ನಮ್ಮ ಮೂಲ ಉಳಿಯಬೇಕು, ನಮ್ಮ ಹಿನ್ನೆಲೆ ಉಳಿಯಬೇಕು, ನಮ್ಮ ಸಂಸ್ಕೃತಿ ಉಳಿಯಬೇಕು, ನಮ್ಮ ಜಾನಪದ ಸಾಹಿತ್ಯ ಉಳಿಯಬೇಕು. ನಮ್ಮ ತನವನ್ನ ನಾವು ಮರೆಯಬಾರದು. ನಾವು ಎಲ್ಲಿಂದ ಬಂದಿದ್ದೇವೆ ಅನ್ನೋದನ್ನ ನಾವು ಮರೆಯಬಾರದು. ಅದನ್ನ ಜನಗಳಿಗೆ ನೆನಪಿಸೋದಕ್ಕೋಸ್ಕರ ನಾವು ಈ ಸುಗ್ಗಿ ಸಂಭ್ರಮ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ ಪ್ರತಿ ಸಂಕ್ರಾಂತಿಗೆ. ಹಾಗೇನೆ ಇದಕ್ಕೆ ಉತ್ತರಾಯ ಮಾಡಿ ದಕ್ಷಿಣದಿಂದ ಉತ್ತರಕ್ಕೆ ಪ್ರಯಾಣ ಮಾಡ್ತಾರೆ. ಯಾಕೆ ಮುಖ್ಯ ಅಂತ ಹೇಳಿದ್ರೆ, ಈ ಚಳಿಗಾಲದಲ್ಲಿ ದಿನ ಮೋಡ ಕವಿದ ವಾತಾವರಣ ಇರ್ತದೆ, ಮಂಕಾಗಿರುತ್ತೆ ಚಳಿಗಾಲದಲ್ಲಿ. ಆದ್ರೆ ಇವತ್ತಿನಿಂದ ಸೂರ್ಯ ಉತ್ತರದ ಕಡೆಗೆ ಮುಖ ಮಾಡಿದ್ಮೇಲೆ ಬಿಸಿಲು ಜಾಸ್ತಿ ಆಗುತ್ತೆ, ಜೀವನದಲ್ಲಿ ಪ್ರಕಾಶ ಬರುತ್ತೆ. ಈ ಹೊಸ ವರ್ಷದಲ್ಲೂ ಕೂಡ ಕತ್ತಲನ್ನ ಹಿಂದೆ ಬಿಟ್ಟು ಪ್ರಕಾಶಮಾನವಾಗಿ
ಸಫಲವಾಗಲಿ ಅಂತಾನು ಕೂಡ ನಾವು ಈ ಸಂಕ್ರಾಂತಿ ಹಬ್ಬವನ್ನ ಮಾಡ್ತೇವೆ. ಹಾಗಾಗಿ ನಾನು ತಮಗೆಲ್ಲರಿಗೂ ಈ ಸಂಕ್ರಾಂತಿ ನಿಮ್ಮ ಈ ವರ್ಷ ಪ್ರಕಾಶಮಾನವಾಗಿರಲಿ. ಅಂದ್ರೆ ಲೆಟ್ ಗೊತ್ತಿಲ್ಲ, ರಾಗಿ ಅಂದ್ರೆ ಏನ್ ಗೊತ್ತಿಲ್ಲ, ಭತ್ತ ಎಲ್ಲಿಂದ ಬರುತ್ತೆ, ಯಾವ್ದಾದ್ರು ಫ್ಯಾಕ್ಟರಿಯಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದಾರ ಅನ್ಕೊಂಡಿರ್ತಾರೆ ಕೆಲವರು. ಯಾವ್ದೋ ಫ್ಯಾಕ್ಟರಿಯಲ್ಲಿ ಪ್ಯಾಕ್ ಆಗಿ ಬರುತ್ತೆ ಅಂದ್ರೆ ಮೋಸ್ಟ್ಲಿ ಅಕ್ಕಿನೂ ಫ್ಯಾಕ್ಟರಿಯಲ್ಲೇ ಮೇಡ್ ಇರ್ಬೋದೇನೋ ಅಂತ ಅನ್ನಿಸಿರಬಹುದು. ಆದ್ರೆ ಮಕ್ಕಳಿಗೆ ವ್ಯವಸಾಯ ಅಂದ್ರೆ ಏನು, ನಮ್ಮ ಎತ್ತುಗಳು ಹೇಗಿರ್ತವೆ, ಹಳ್ಳಿಯ ಸಂಸ್ಕೃತಿ ಏನು ಅಂತ ಕನಿಷ್ಠ ಮಕ್ಕಳಿಗಾದ್ರೂ ನಾವು ಪರಿಚಯ ಮಾಡಿಕೊಡ್ಬೇಕು ಅಂತ ಈ ಸಂಕ್ರಾಂತಿ ಹಬ್ಬವನ್ನ ಮಾಡ್ತಾ ಇದ್ದೇವೆ. ಐ ಹೋಪ್ ಯು ಆಲ್ ಎಂಜಾಯ್ಡ್. ವಿ ಆರ್ ಹ್ಯಾಪಿ ಟು ಬ್ರಿಂಗ್ ದಿಸ್ ಫೆಸ್ಟಿವಲ್. ಮುಖ್ಯವಾಗಿ ನಿನ್ನೆಯಿಂದ ನಾನ್ ಸ್ಟಾಪ್ ಆಗಿ ನಾವು ಜಾನಪದ ನೃತ್ಯ ಸಾಹಿತ್ಯಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದೇವೆ. ಆ ಜಾನಪದ ಹಾಡುಗಳು, ನೃತ್ಯಗಳು ಇವತ್ತು ಸುಮಾರು 12 ಕರ್ನಾಟಕದ ಬೇರೆ ಬೇರೆ ಭಾಗದ ಜಾನಪದ ನೃತ್ಯಗಳು, ಅದು ಭೂತ ಕುಣಿತ ಇರಬಹುದು ಅಥವಾ ಡೊಳ್ಳು ಕುಣಿತ ಇರಬಹುದು, ಕಂಸಾಳೆ ಇರಬಹುದು.